ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೀವಿ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ಸಂದೇಶಗಳ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಕೊಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಅಪೊಸ್ತಲ ಪೌಲನು ಬರೆದ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯದಲ್ಲಿ 4ರಿಂದ 6ನೇ ವಾಕ್ಯ ತನಕ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಆತ ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು ಆತನ ಚಿತ್ತವಾಗಿದೆ. ನಾವು ಹೇಳ್ತೀವಿ, ದೇವರು ಬಯಸ್ತಾನೆ ಪ್ರತಿಯೊಬ್ಬ ಈ ಲೋಕದ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರು ನಿತ್ಯ ಜೀವ, ನಿತ್ಯ ನರಕದ ಬೆಂಕಿಯಿಂದ ರಕ್ಷಣೆ ಹೊಂದಬೇಕೆಂಬ ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರ ದೇವರು ಈ ಲೋಕಕ್ಕೆ 2024ನೇ ವರ್ಷದ ಮೊದಲು ತನ್ನ ಮಗನ ಯೇಸು ಕ್ರಿಸ್ತ ಒಪ್ಪಿಸಿಕೊಟ್ಟನು. ಅದು ಈ ವಾಕ್ಯದ ಪ್ರಕಾರ ಯಾಕೆ ಯೇಸು ಕ್ರಿಸ್ತ ಲೋಕಕ್ಕೆ ಬಂದನು, ಹಾಗೆ ರಕ್ಷಣೆ ಬಗ್ಗೆ ನಾವು ಏನು ಮಾಡಬೇಕೆಂದರೆ ಕೆಲವು ಸಂಗತಿ ನೋಡಪ್ರೆ. ಮೊದಲು ನಾವು ತಿಳಿದುಕೊಳ್ಳಬೇಕು ಅಂದರೆ ಎಲ್ಲರೂ ರಕ್ಷಣೆ ಹೊಂದಬೇಕು, ಇದು ದೇವರ ಚಿತ್ತವಾಗಿದೆ. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 16ರಿಂದ 18ನೇ ವಾಕ್ಯ ತನಕ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯುಂಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಆತನು ಕೊಟ್ಟನು. ನೋಡ್ತೇವೆ ದೇವರು ಈ ಲೋಕದ ಪ್ರತಿಯೊಬ್ಬರೂ, ಈ ಲೋಕದಲ್ಲಿ ಎಷ್ಟು ಜನರಿದ್ದರೆ ಇನ್ನು ಹುಟ್ಟುವ ಜನ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕಂದರೆ ಈ ಲೋಕದ ಹುಟ್ಟಿ ಯಾವುದೇ ಮನುಷ್ಯನು ನಿತ್ಯ ನರಕಕ್ಕೆ ಹೋಗಬಾರದು, ಅವನು ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂಬ ದೇವರ ಚಿತ್ತವಾಗಿದೆ. ಅದೇ ದೇವರು ಈ ಲೋಕದಲ್ಲಿ ಹುಟ್ಟಿದ ಲೋಕದ ಪ್ರತಿಯೊಬ್ಬ ಮನುಷ್ಯನು ಯಾವ ಜಾತಿ ಭೇದ ಧರ್ಮ ಇಲ್ಲದೆ ಪ್ರತಿಯೊಬ್ಬರು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಕೊಟ್ಟನು. 2024 ವರ್ಷದ ಮೊದಲು ಯೇಸು ಕ್ರಿಸ್ತನು ಈ ಭೂಲಕ್ಕೆ ಬಂದನು ಮತ್ತು 33.5 ವರ್ಷ ಈ ಲೋಕದಲ್ಲಿ ಬದುಕೊಂಡು ಅದನ್ನು ಸತ್ತು 3ನೇ ಜೀವಂತ ಎದ್ದು ಈ ತಂದೆಯ ಬಲಗಳಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಮನುಷ್ಯರು ರಕ್ಷಣೆ ಬರಬೇಕೆಂಬುದಾಗಿ ಆತನು ತನ್ನ ದೇವರ ಹತ್ರ ಪ್ರಾರ್ಥನೆ ಮಾಡೋನಾಗಿದ್ದಾರೆ. ಈಗ ಇಲ್ಲಿ ದೇವರ ವಾಕ್ಯದಲ್ಲಿ ಯಾರು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರ್ತಾರೋ ಅವರು ಯಾರೂ ನಾಶವಾಗಬಾರ್ದು, ಅವರು ನಿತ್ಯ ನರಕಕ್ಕೆ ಹೋಗಬಾರ್ದು, ಅವರೆಲ್ಲರೂ ಪರಲೋಕಕ್ಕೆ ಬರಬೇಕೆಂಬುದೇ ದೇವರ ಚಿತ್ತವಾಗಿದೆ. 17ನೇ ವಾಕ್ಯ ಹೀಗೆ ಉಂಟು, ದೇವರು ತನ್ನ ಮಗನ ಮುಖಾಂತರ ಲೋಕ ರಕ್ಷಣೆ ಆಗಬೇಕೆಂದು ಆತನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟ ಉದ್ದೇಶ ಏನೆಂದರೆ ಎಲ್ಲರೂ ಯೇಸು ನಂಬುವ ಮುಖಾಂತರ ಎಲ್ಲರೂ ರಕ್ಷಣೆಗೆ ಬರಬೇಕೆಂಬುದಾಗಿ, ಈ ಉದ್ದೇಶಕ್ಕೋಸ್ಕರವೇ ಯೇಸು ಲೋಕಕ್ಕೆ ಬಂದನೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಅತಿ ಸ್ಪಷ್ಟ ಇದೆ. 18ನೇ ವಾಕ್ಯ ಹೇಳ್ತದೆ, ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಅಂದರೆ ಯಾರು ಯೇಸು ನಂಬುತ್ತಾರೆ ಅವರಿಗೆ ನಿತ್ಯ ನರಕದ ತೀರ್ಪು ಅವರಿಗೆ ಆಗುವುದಿಲ್ಲ, ಇದು ಅರ್ಥವಾಗಿದೆ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದ್ರಿಂದ ಆಗಲೇ ತೀರ್ಪು ಆಗೋಯಿತು. ಅಂದರೆ ಯಾರು ಯೇಸು ಕ್ರಿಸ್ತನು ತನಗೋಸ್ಕರವಾಗಿ, ತನ್ನ ಪಾಪಗೋಸ್ಕರವಾಗಿ, ತನ್ನ ಪಾಪ ವಿಮೋಚನೆಗೋಸ್ಕರವಾಗಿ ಈ ಲೋಕಕ್ಕೆ ಬಂದಿದ್ದಾನೆಂಬುದು ಯಾರು ನಂಬುವುದಿಲ್ಲವೋ ಅವರಿಗೆ ಆಗಲೇ ತೀರ್ಪು ಆಗಿ ಹೋಯ್ತು. ಅದು ಏನು ತೀರ್ಪು? ಯೇಸು ನಂಬುವವರಿಗೆ ತೀರ್ಪು ಇಲ್ಲ, ಯೇಸು ನಂಬುತ್ತೆ. ಅದು ಇದು ನೋಡಪ್ರೆ, ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಆದರೆ ಏಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕೋ ಪಾಳು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ ಅದು 2ನೇ ಮರಣ ಎಂದು ನನಗೆ ಹೇಳಿದನು. ಅತಿ ಸ್ಪಷ್ಟ ಯಾರು ಯೇಸುಗಳು ಬಂದದ್ದು, ಯಾಕೆಂದರೆ ಲೋಕದ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರು ಪಾಪದಿಂದಲೇ ಹುಟ್ಟಿದ್ದಾರೆ, ಮಾತ್ರ ಗರ್ಭದಿಂದ ಪ್ರತಿಯೊಬ್ಬರು ಪಾಪಿಯಾಗಿದ್ದಾರೆ. ಇದರ ಪಕ್ಕದಲ್ಲಿ ಮೊದಲನೇ ಪುರುಷನು ಆದಾಮನು ದೇವರ ಆಜ್ಞೆ ಮೀರಿದ ನಿಮಿತ್ತವಾಗಿ ಅವನು ಪಾಪ ಮಾಡಿದನು. ಅವನ ಮುಖಾಂತರ ಎಲ್ಲರೂ ಪಾಪದಲ್ಲಿ ಹುಟ್ಟಿದ್ದಾರೆ, ಯಾರೂ ಪರಿಶುದ್ಧರಿಲ್ಲ, ಯಾರೂ ನೀತಿವಂತರಲ್ಲ. ಮತ್ತು ದೇವರ ವಾಕ್ಯ ಇರ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ
6ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ಈಗ ಹೇಳ್ತದೆ, ಪಾಪ ಕೊಡುವ ಸಂಬಳ ಮರಣ, ಅದೇ ದೇವರು ಕೊಡುವ ಉಚಿತಾರ್ಥವರು ನಿತ್ಯ ಜೀವ. ಅಂದರೆ ಪಾಪ ಕೊಡುವ ಅಂದರೆ ಈ ಪಾಪಕ್ಕೆ ಪಶ್ಚಾತ್ತಾಪ ಪಡೆದಿದ್ದರೆ, ಈ ಪಾಪ ಪರಿಹಾರವಾಗಬೇಕಾದರೆ ಅದೇ ರಕ್ತ ಬೇಕು ಪ್ರಿಯರೇ. ಆ ರಕ್ತ ಯೇಸು ಕ್ರಿಸ್ತನು ಒಬ್ಬನೇ ಪ್ರಿಯರೇ ಈ ಭೂಲಕ್ಕೆ ಬಂದು ಎಲ್ಲ ಮನುಷ್ಯರ ಪಾಪ ಪರಿಹಾರ ಮಾಡೋದಕ್ಕೋಸ್ಕರವಾಗಿ, ಎಲ್ಲ ಮನುಷ್ಯರನ್ನು ಪಾಪದಿಂದ ಬಿಡಿಸೋದಕ್ಕೋಸ್ಕರವಾಗಿ, ಎಲ್ಲ ಮನುಷ್ಯರನ್ನು ಪಾಪದ ಬಂದ ಶಿಕ್ಷೆ, ಪಾಪದ ಬರುವ ನಿತ್ಯ ನರಕದಿಂದ ರಕ್ಷಿಸಿಕೊಳ್ಳೋದಕ್ಕೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಕಲ್ವಾರಿ ಕುರಿತು ತನ್ನ ಪ್ರಾಣವನ್ನು ತನ್ನ ರಕ್ತವನ್ನು ಕೊಟ್ಟು 3 ದಿನದಲ್ಲಿ ಜೀವನಕ್ಕೆ ಎದ್ದು ಬಂದು ತಂದೆಯ ಬಳಿ ಕುಳಿತುಕೊಂಡು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಯಾರು ತಾನು ಪಾಪಿ ಅಂದರೆ ಈ ಪಾಪಕ್ಕೆ ಪಶ್ಚಾತ್ತಾಪ ಪಡೆದಿದ್ದರೆ ಅವರೆಲ್ಲರೂ ನಿತ್ಯ ನರಕಕ್ಕೆ ಹೋಗ್ತಾರೆ ಪ್ರಿಯರೇ. ಅದು ಏನಂದರೆ ಪ್ರತಿಯೊಬ್ಬ ಮನುಷ್ಯರಿಗೆ ಹುಟ್ಟಿದವರಿಗೆ ಒಂದು ಮರಣ ಉಂಟು, ಅದು ಶಾರೀರಿಕ ಮರಣ. 2ನೇ ಮರಣ ಅದೇ ನಿತ್ಯ ನರಕವಾಗಿದೆ. ಅಂದರೆ ಯಾರು ಯೇಸು ಕ್ರಿಸ್ತನ ನಂಬಿಕೆ ಹಿಡಿದಲು, ಯಾವ ರೀತಿ ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡೆದ ಈ ಪಾಪಕ್ಕೆ ಪರಿಹಾರವಾಗಬೇಕಾದ್ರೆ ಯಾವ ಥರದ ಪುಣ್ಯಕ್ರಿಯೆ ಆಗಲಿ, ಯಾವ ರೀತಿಯ ಸ್ನಾನದಲ್ಲಿ ಪಾಪ ಪರಿಹಾರ ಆಗೋದಿಲ್ಲ. ಈ ಪಾಪ ಪರಿಹಾರ ಆಗಬೇಕಾದ್ರೆ ಅದಕ್ಕೆ ರಕ್ತ ಬೇಕು. ಆ ರಕ್ತ ಒಬ್ಬನೇ ಕೊಟ್ಟನು, ಆ ದೇವರು ಯೇಸು ಒಬ್ಬನೇ ಆಗಿದ್ದಾನೆ ಪ್ರೇರೆ. ಅದು ಯಾವ ಜಾತಿ ಧರ್ಮ ಇಲ್ಲದೆ ಪ್ರತಿಯೊಬ್ಬರ ರಕ್ತ ಕೊಟ್ಟಿದ್ದಾನೆ. ಆ ರಕ್ತ ಪ್ರೇರೆ ನಿಮಗೆ ಆ ರಕ್ತದಲ್ಲೇ ಮಾತ್ರ ಪಾಪ ಪರಿಹಾರ. ಅದಕ್ಕೆ ಪ್ರೇರೆ ಯೇಸು ಕ್ರಿಸ್ತ ಭೂಮಿಗೆ ಬಂದಿದ್ದಾನೆ. ಯಾರು ತಾನು ಪಾಪಿ ಎಂದು ಅಲ್ಲಿ ಅತಿ ನೋಡ್ತೇವೆ, ಇಲ್ಲಿ ಏಡುಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದರು ಸೇರಿದರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಳು ಇವರಿಗೆ ಸಿಕ್ಕೋ ಪಾಲು ಬೆಂಕಿ ಗಂಧಗಳು ಉರಿದರೆ ಅದು ನರಕ, ನಿತ್ಯ ನರಕವಾಗಿದೆ. ಅದು 2ನೇ ಮರಣ ಎಂದು ನನಗೆ ಹೇಳಿದನು. ಅದೇ ದೇವರು ಈ ಲೋಕ ಇಷ್ಟು ಪ್ರೀತಿ ಮಾಡಿ ಯಾರು ಈ ಪಾಪಿಗಳು ಯಾರು ನಿತ್ಯ ನರಕಕ್ಕೆ ಹೋಗಬಾರ್ದು, ಎಲ್ಲರೂ ನಿತ್ಯವಾಗಿದೆ. ಶಾರೀರಿಕ ಮರಣ ಉಂಟು, ಅದು ಆತ್ಮಕ್ಕೆ ಮರಣ ಇಲ್ಲ. ಆತ್ಮ ಸಾಯಬಾರ, ಆತ್ಮ ನಿತ್ಯ ಪರಲೋಕಕ್ಕೆ ನಿತ್ಯ ಜೀವ ಹೊಂದಿಕೊಳ್ಳಬೇಕು. ಆ ಉದ್ದೇಶದಿಂದ ದೇವರು ತನ್ನ ಮಗನ ಕಲಿಸಿಕೊಟ್ಟವನು ಎಂಬುದೇ ದೇವರ ವಾಕ್ಯ ಅತಿ ಸ್ಪಷ್ಟವಾಗಿ ಅಪೊಸ್ತಲನು ಪೌಲನು ಹೇಳ್ತಾನೆ. ಮತ್ತು ಯಾರು ಆತನನ್ನು ನಂಬುತ್ತಾರೆ, ತಾನು ಪಾಪ ಒಪ್ಪಿಕೊಳ್ಳುತ್ತಾರೆ, ಅವರ ಹಾಗೆ ಈ ಪಾಪದಿಂದ ಅವರು ದೇವರು ಶ್ರಮಿಸ್ತಾನೆ, ಪಾಪದಿಂದ ಅವರಿಗೆ ಬಿಡುಗಡೆ ಕೊಡ್ತಾನೆ. ಪಾಪದಿಂದ, ಶಾಪದಿಂದ, ಪಾಪದ ಬಂದ ರೋಗದಿಂದ, ಕಷ್ಟದಿಂದ, ಪಾಪದಿಂದ ಬರುವ ಆ ತೀರ್ಪು ನಿತ್ಯ ನರಕದ ಬೆಂಕಿಯಿಂದ ರಕ್ಷಿಸಿಕೊಂಡು ಅವರಿಗೆ ನಿತ್ಯ ಜೀವನ ಕೊಡುತ್ತಾನೆ ಎಂಬುದೇ ಇದು ಅರ್ಥವಾಗಿದೆ. ಹಾಗಾಗಿ ಈಗ ನಾವು ನೋಡ್ತೇವೆ, ಈ ನಿತ್ಯ ಜೀವನ ಒಂದೇ ಬೇಕಾದರೆ ಅದರ ರಕ್ಷಣೆ ಏನು ಮಾಡಬೇಕು? 4 ಸಂಗತಿಗಳು ಮಾಡಬೇಕು ಪ್ರೆ. ಮೊದಲನೇ ಸಂಗತಿ ಆಗಿದೆ, ಯೇಸು ಕ್ರಿಸ್ತನನ್ನು ಹೃದಯದಿಂದ ನಂಬುವವರು ಆಗಬೇಕು. ನಾವು ನೋಡ್ತೇವೆ ರೋಮಾಪುರದವರೆಗಿರುವ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 9ರಿಂದ 13ನೇ ವಾಕ್ಯ ತನಕ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಅಂದರೆ ಅತಿ ಸ್ಪಷ್ಟವಾಗಿ ಬರೀ, ಅತಿ ಸಿಂಪಲ್ ಅಂತ ಇವತ್ತು ನಿಮಗೆ ನಿತ್ಯ ನರಕದ ಬೆಂಕಿಯಿಂದ ರಕ್ಷಣೆ ಆಗಬೇಕು. ನೋಡಿ, ಸತ್ತ ನಂತರ ಏನು ಮಾಡಲಿಕ್ಕೆ ಪ್ರತಿಯೊಬ್ಬ ಇಲ್ಲಿ ಕೊಟ್ಟು ಪ್ರತಿಯೊಬ್ಬ ಮನುಷ್ಯರು ಎಷ್ಟು ವರ್ಷ ಬದುಕಿದ್ರು ಸಹ ಒಂದು ದಿನ ಅವನಿಗೆ ಶಾರೀರಿಕ ಮರಣ ಉಂಟು. ಇದು ಯಾರಿಂದ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಶಾರೀರಿಕ ಮರಣ ಆದ ಕೂಡ ಅವನ ಆತ್ಮ ಒಂದೇ ಪರಲೋಕ ಹೋಗಬೇಕು ಅಥವಾ ಒಂದೇ ನರಕಕ್ಕೆ ಹೋಗಬೇಕು. ಯಾಕಂದ್ರೆ ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯದಲ್ಲಿ ಸರ್ಕಾರ ನರಕ ಬಗ್ಗೆ ನೋಡ್ತೇವೆ. ಲೂಕ್ ಗಾಸ್ಪಲ್ ಚಾಪ್ಟರ್ 16 ವರ್ಸ್ 22 and 23. ಆ ನಂತರ ನಾವು ರೋಮಾಪುರದ ಪತ್ರಿಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಲೂಕ್ ಗಾಸ್ಪಲ್ ಚಾಪ್ಟರ್ 16 ವರ್ಸ್ 22 and 23 ವರ್ಸ್. ಈಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಹೊರಗಿಸಿದನು. ನೋಡ್ತೇವೆ, ಒಂದು ಸತ್ಯ ಸಂಗತಿ ಯೇಸು ಕ್ರಿಸ್ತನೇ ಐಶ್ವರ್ಯವಂತನ ಬಗ್ಗೆ ಭಿಕ್ಷುಗಾರನ ಬಗ್ಗೆ. ಇಲ್ಲಿ ಭಿಕ್ಷುಗಾರನು ಸತ್ತನು, ಅವನನ್ನು ದೇವದೂತ ತೆಗೆದುಕೊಂಡು ಅಬ್ರಹಾಮನ ಎದೆ ಅಂದರೆ ಪರಲೋಕಕ್ಕೆ ತೆಗೆದುಕೊಂಡು ಹೋದನ್ನು ನಾವು ನೋಡ್ತೇವೆ. ಆ ಐಶ್ವರ್ಯವಂತನು ಸತ್ತನು. ಅವನು ಉತ್ತರಕ್ಕೆ ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಓರಿಕೊಂಡ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಊರಿಯಲ್ಲಿ ಸಂಕಟ ಪಡುತ್ತೆ ಎಂದು ಕೂಗಿ ಹೇಳಿದನು. ನಾವು ನೋಡ್ತೇವೆ ಅಲ್ಲಿ ಅತಿ ಸ್ಪಷ್ಟ ನೋಡ್ತೇವೆ ಯೇಸು ಕ್ರಿಸ್ತನ ಒಂದು ದೃಷ್ಟಾಂತ, ಒಂದು ನಿಜವಾದ ಘಟನೆ. ಐಶ್ವರ್ಯವಂತನು ತುಂಬ ಸುಖಭೋಗವಾಗಿ ಜೀವನ ಮಾಡಿದನು. ಅವನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ, ತನ್ನ ಪಾಪಕ್ಕೆ ಪಚ್ಚದ ಅವನು ಸತ್ತನು. ಅವನನ್ನು
ಆ ಬೆಂಕಿಯ ಸಮುದ್ರಕ್ಕೆ, ಆ ನರಕಕ್ಕೆ ತೆಗೆದುಕೊಂಡು ನೋಡ್ತೇವೆ. ಆದರೆ ಭಿಕ್ಷುಕ ಸತ್ತನು, ಅವನು ಇದಾಗದೆ ಸತ್ತ ಹೋದ ಕೂಡಲೇ ಒಬ್ಬ ಮನುಷ್ಯನ ಆತ್ಮ ಪ್ರೇ ಒಂದೇ ಪರಲೋಕ ಹೋಗಬೇಕು ಅಥವಾ ನರಕ್ಕೆ ಹೋಗೋದಂದರೆ ಅವನಿಗೆ ಎರಡನೇ ಮರಣ, ಆತ್ಮಕ್ಕೆ ಮರಣ. ಅದೇ ಪರಲೋಕ ಹೋಗುವವನಿಗೆ ಅವನ ಎರಡನೇ ಮರಣಲ್ಲ, ಅವನ ಆತ್ಮ ಪರಲೋಕ ದೇವರ ಸ್ವರ್ಗಕ್ಕೆ ತೆಗೆದುಕೊಂಡು ಈ ಸ್ವರ್ಗಕ್ಕೆ ಹೋಗಬೇಕಾದ್ರೆ, ಪರಲೋಕ ಹೋಗಬೇಕಾದ್ರೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ರೋಮಾಪುರದ ಪತ್ರಿಕೆ 10ನೇ 9-13 ವಾಕ್ಯದಲ್ಲಿ ಈಗ ಹೇಳ್ತಾನೆ, ಆದರೆಂದರೆ ನೀನು ಯೇಸುವಿನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನು ಸತ್ತವರಿಗಿಂತ ಎಬ್ಬಿಸಿದ ನಂಬಿದರೆ ನೀನು ರಕ್ಷಣೆ ಆಗುವುದು ಎಂಬುದೇ ಪ್ರೇ ಸಿಂಪಲ್ ಆಗಿದೆ, ಪ್ರೇ ಸರಳವಾಗಿದೆ. ನೀವು ನಂಬಬೇಕು, ನಾನು ಪಾಪಿ ಎಂಬುದಾಗಿ ಪ್ರೇ ಆ ನಿಮ್ಮ ಪಾಪಕ್ಕೆ ಪರಿಹಾರವಾಗಬೇಕಾದ್ರೆ ಯೇಸು ಕ್ರಿಸ್ತನು ಕಲ್ಲು ರಕ್ತ ಕೊಟ್ಟಿದ್ದಾನೆ ಎಂಬುದನ್ನು ನಂಬಿಕೆಯಿಂದ ಯೇಸುವಿನ ನನ್ನ ಕರ್ತನು ನನ್ನ ಒಡೆಯನೆಂದು ನಂಬಿಕೊಂಡು ಬಾಯಿಂದ ಅರಿಕೆ ಮಾಡಿದರೆ ಸಾಕು, ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ಮತ್ತು ನಿತ್ಯ ನರಕದ ಬೆಂಕಿ ನಿಮಗೆ ರಕ್ಷಣೆ ಸಿಗ್ತದೆ ಎಂದು ಅಪೊಸ್ತಲನು ಹೇಳ್ತಾನೆ. ಬರೆದರೆ ಮತ್ತು 10ನೇ ವಾಕ್ಯ ಹೇಳ್ತದೆ, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಇರ್ತದೆ. ನಿಮ್ಮ ಹೃದಯದಿಂದ ನಂಬುವ ಮುಖಾಂತರ ನಿಮಗೆ ಪಾಪಗಳು ಪರಿಹಾರವಾಗಿ ನೀವು ನೀತಿವಂತರಾದೆ. ಬಾಯಿಂದ ಅರಿಕೆ ಮಾಡಬೇಕು, ಯೇಸುವಿನ ಕರ್ತನು ಎಂದು ಯೇಸುವಿನ ಕರ್ತನು ಮತ್ತು ಒಡೆಯನೆಂಬುದಾಗಿ ನಮ್ಮ ಬಾಯಿಂದ ಅರಿಕೆ ಮಾಡಿದರೆ ನಿಮಗೆ ನಿತ್ಯ ಜೀವ, ಅದು ನಿತ್ಯ ನರಕದ ಬೆಂಕಿ ಮೇಲೆ ರಕ್ಷಣೆ ಸಿಗ್ತದೆ ಎಂಬುದನ್ನು ಅಪೊಸ್ತಲನು ಹೇಳ್ತಾನೆ. 11ನೇ ವಾಕ್ಯ ಮತ್ತು 13ನೇ ವಾಕ್ಯ ತನಕ, ಆತನ ಮೇಲೆ ನಂಬಿಕೆಗಳು ಯಾವನಾದರೂ ಆಶ್ರಮಕ್ಕೆ ಪಡುವುದಿಲ್ಲ ಎಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಯಾರ್ಯಾರು ಯೇಸು ಕ್ರಿಸ್ತನು ತನ್ನ ಪಾಪಗಳಿಗೆ ಸತ್ತಿದ್ದಾನೆ, ತನ್ನ ಪಾಪಗಳಿಗೆ ರಕ್ತ ಕೊಟ್ಟಿದ್ದಾನೆ, ಆ ಸತ್ತು ಜೀವಂತ ತಂದೆ ಬಲಗಳಿದ್ದಾನೆ ಎಂಬುದು ಯಾರು ನಂಬುತ್ತಾರೆ, ಆ ನಂಬಿಕೆ ಕಡೆ ತನ್ನ ದೃಢ ಅವರೆಲ್ಲರಿಗೂ ನಿತ್ಯ ಜೀವ ಉಂಟು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಅತಿ ಸ್ಪಷ್ಟತೆ. 12ನೇ ವಾಕ್ಯದಲ್ಲಿ ಈ ವಿಷಯದಲ್ಲಿ ಯಹೂದನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ, ಆ ತನ್ನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಏರಳವಾಗಿ ಕೊಡುವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಬರೆದಿದೆ. ಯಾರ್ಯಾರು ಕಡೆ ತನಕ ಯೇಸು ಕ್ರಿಸ್ತನ ಕರ್ತನು ತನ್ನ ಒಡೆಯನೆಂಬುದಾಗಿ ಹೃದಯನ ನಂಬಿಕೊಂಡು ಬಾಯಿಂದ ಪ್ರತಿ ಗಲಿಗೆ ಅರಿಕೆ ಮಾಡ್ತಾರೆ ಮತ್ತು ಆ ಯೇಸು ಕ್ರಿಸ್ತನನ್ನು ಕಡೆ ತನಕ ಸಾಯುವವರೆಗೂ ಆತನೊಬ್ಬನನ್ನೇ ಆರಾಧನೆ ಮಾಡ್ತಾರೆ, ಆತನೊಬ್ಬನನ್ನೇ ಅವರು ವಾಕ್ಯ ವಿಧೇಯರಾಗ್ತಾರೆ, ಅವರಲ್ಲೂ 100% ಅವ್ರು ಸತ್ತಾರೆ, ಅವರ ಆತ್ಮ ಪರಲೋಕ ಹೋಗ್ತದೆ. ಅವ್ರು ಸತ್ತ ಕೂಡಲೇ ದೇವದೂತರು ಬಂದು ಹೀಗೆ ಭಿಕ್ಷುಕರನ್ನು ಆ ಪರಲೋಕವನ್ನು ಆ ರೀತಿ ದೇವ ಬಂದು ನಿಮ್ಮ ಆತ್ಮನ ಇಮಿಡಿಯೇಟ್ ಪರಲೋಕ ಎತ್ತಿಕೊಂಡು ಹೋಗ್ತಾರೆ. ಅದು ಯಾರು ಐಶ್ವರ್ಯವಂತನಾಗಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದಲೋ ತಮ್ಮ ಪಾಪಕ್ಕೆ ಅವರ ಆತ್ಮ ಕೂಡ ನರಕಕ್ಕೆ ಹೋಗ್ತದೆ. ಆಗದೆ ಈ ನರಕ ಹೋಗಬಾರ್ದು, ಪರಲೋಕ ಸಿಂಪಲ್ ಸಂಗತಿ ಆಗಿದ್ದರೆ ನೀವು ಈ ಸತ್ಯವನ್ನು ನಂಬಬೇಕು. ಯೇಸು ಕ್ರಿಸ್ತನೇ ಒಬ್ಬನೇ ದೇವರು, ಮನುಷ್ಯರಿಗೂ ದೇವ್ರ ಮಧ್ಯೆ ಒಬ್ಬನೇ ಆಗಿದ್ದಾನೆ. ನಿಮ್ಮ ಪಾಪಕ್ಕೆ ರಕ್ತ ಕೊಟ್ಟು ಆತನ ಒಬ್ಬನೇ ಎಂಬುದಾಗಿ ನಂಬಿಕೊಂಡು ಆತ ನಿಮ್ಮ ಕರ್ತನ ಒಡೆಯ ಹೃದಯ ನಂಬಿ ಬಾಯಿಂದ ಅಡಿಕೆ ಮಾಡುವುದಾದರೆ ಆ ಮತ್ತು ನಂಬಿಕೆ ಕಡೆ ತನಕ ದೃಢವಿಲ್ಲ 100% ಪಾಸಿಬಲ್ ಅಂತಾನೆ. ನಿಮಗೆ ನಿತ್ಯ ನರಕದ ತೀರ್ಪಿಲ್ಲ, ನಿಮಗೆ ಸತ್ತ ನಂತರ ನಿಮ್ಮ ಆತ್ಮ 100% ಹೋಗ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಒಂದು ವೇಳೆ ಪ್ರೇರೆ ಈ ಯೇಸು ಕ್ರಿಸ್ತನನ್ನು ನಂಬದಿದ್ದರೆ, ಆತನನ್ನು ತಿರಸ್ಕಾರ ಮಾಡುವುದರೆ ನಿಮ್ಮ ಪಾಪಗಳು ಪರಿಹಾರವಾಗುವುದಿಲ್ಲ ಮತ್ತು ನಿಮಗೆ ಶಾರೀರಿಕ ಮರಣ ಉಂಟು, ಆನಂದ ಆತ್ಮಿಕ ಮರಣ ನರಕ ಉಂಟು, ಅದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಆ ತೋಮನಿಗೆ ಹೇಳ್ತಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ, ನನ್ನ ಹೊರತು ಯಾರು ಯೇಸು ಕ್ರಿಸ್ತ ಹೊರತು ಬೇರೆ ಯಾವ ಮಾರ್ಗವಿಲ್ಲ ಪರಲೋಕ ಹೋಗಲಿಕ್ಕೆ. ಅದಕ್ಕೆ ನಿಮಗೆ ಪರಲೋಕಕ್ಕೆ ಹೋಗಬೇಕಾ? ನಿತ್ಯ ಒಂದೇ ಮಾರ್ಗ, ಯೇಸು ಕ್ರಿಸ್ತನ ನಂಬಬೇಕು, ಆತನ ಅಂಗೀಕಾರ ಮಾಡಬೇಕು, ಆತನೇ ವಾಕ್ಯ ಸತ್ಯವಾದಿ. ಈ ವಾಕ್ಯದ ನಡೆಯುತ್ತದೆ 100% ನಿಮಗೆ ನಿತ್ಯ ಜೀವ ಉಂಟು, ನಿಮಗೆ ನಿತ್ಯ ಮರಣ ಇಲ್ಲವೇ ಇಲ್ಲ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಬರಬೇಕಾದ ರಕ್ಷಣೆಯು ಇನ್ನರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಲ್ಲಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಅಪೊಸ್ತಲರಲ್ಲಿ ಅತಿ ಸ್ಪಷ್ಟವೇ ಯೇಸು ಕ್ರಿಸ್ತನ ನಾಮವು ಆ ಒಂದೇ ನಾಮ, ಆ ನಾಮದಲ್ಲಿ ಯಾರು ನಂಬಿಬಿಡುತ್ತಾರೋ, ಆತನ ಅಂಗೀಕಾರ ಮಾಡ್ತಾರೋ ಅವರ ಪಾಪ ಆ ಯೇಸು ಕ್ರಿಸ್ತನ ನಾಮಕ್ಕೆ ಮಾತ್ರವೇ ಅಧಿಕಾರ ಉಂಟು, ಯೇಸು ಒಬ್ಬನೇ ಮಾತ್ರವೇ ಅಧಿಕಾರ ಉಂಟು. ನಿಮ್ಮ ಪಾಪಗಳನ್ನು ಶ್ರಮಿಸೋದಕ್ಕೆ ಮತ್ತು ನಿಮ್ಮ ನಿತ್ಯ ನರಕದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಿತಕ್ಕೆ ಹೋಗಲಿಕ್ಕೆ ಮತ್ತು ಬೇರೆ ಯಾವ ಹೆಸರಿಗೂ ಆ ಅಧಿಕಾರವಿಲ್ಲ. ಬೇರೆ ಯಾವ ಹೆಸರು ಕರೆದರೂ ರಕ್ಷಣೆ ಇಲ್ಲ ಎಂಬುದು ಅಪೊಸ್ತಲ ಇಲ್ಲಿ
ಅಪಸರ ಹಾಗಾದರೆ ಇವತ್ತು ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಅದಕ್ಕೋಸ್ಕರ ಬರೀ ಇಡೀ ಲೋಕ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಯಾಕಂದರೆ ದೇವರು ಇಡೀ ಲೋಕವನ್ನು ಪ್ರೀತಿ ಮಾಡಿ ನನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಯಾರ್ಯಾರು ನಂಬಿಕೊಡುತ್ತಾರೆ ಅವರು ಯಾರೂ ನಿತ್ಯವಾಗಿ ನರಕಕ್ಕೆ ಹೋಗಬಾರ್ದು, ಅವರೆಲ್ಲರೂ ಪರಲೋಕಕ್ಕೆ ಬರಬೇಕು, ನಿತ್ಯವಾಗಿ ಜೀವಿಸಬೇಕೆಂಬ ದೇವರ ಉದ್ದೇಶವಾಗಿದೆ ಪ್ರೇರೆ. ಹಾಗಾದರೆ 2ನೇ ಸಂಗೀತ ಆಗಿದೆ ಪ್ರೇರೆ. ನೀವು ರಕ್ಷಣೆ ಹೊಂದಬೇಕಾದರೆ ನಿಮ್ಮ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡುವರು ಆಗಬೇಕು. ನಾವು ನೋಡ್ತೇವೆ 1ನೇ ಯೋಹನನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರೇರೆ, ಫಸ್ಟ್ ಸಂಗತಿ ಯೇಸು ಕ್ರಿಸ್ತನನ್ನು ನಂಬಬೇಕಾದ ದೇವಪೂರ್ವಕವಾಗಿ ಬಾಯಿಂದ ಅರಿಕೆ ಮಾಡಬೇಕು. 2ನೇ ಸಂಗತಿ ನಿಮ್ಮ ಪಾಪನ ಒಪ್ಪಿಕೊಳ್ಳಬೇಕು, ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಪಾಪನ ಬಿಟ್ಟು ಬಿಡಬೇಕು. ಇಲ್ಲಿ ನೋಡ್ತೇವೆ, ಯಾವಾಗ ನಿಮ್ಮ ಪಾಪವನ್ನು ನೀವು ಮಾಡಿದ ಪ್ರತಿಯೊಂದು ಪಾಪಗಳನ್ನು ದೇವರ ಹತ್ರ ಒಪ್ಪಿಕೊಳ್ಳಬೇಕು. ದೇವ ನಾನು ಇಂತೆಂಥ ಪಾಪ ಮಾಡಿದೆ ಎಲ್ಲ ನಿಮ್ಮ ಪಾಪವನ್ನು ಲಿಸ್ಟ್ ಮಾಡಿ ಆ ಲಿಸ್ಟ್ ಎಲ್ಲ ಪಾಪಗಳನ್ನು ಬರೆದುಕೊಂಡು ಮೊನ ಕಾಲಿಕೊಂಡು ವ್ಯಕ್ತಿಕವಾಗಿ ದೇವರ ಹತ್ರ ಒಪ್ಪಿಕೊಳ್ಳಿ. ದೇವ ಈ ಎಲ್ಲ ಪಾಪ ನಾನು ಮಾಡಿದ್ದೇನೆ, ನಾನು ಪಾಪದಿಂದ ಒಪ್ಪಿಕೊಳ್ಳುತ್ತೇನೆ. ದೇವ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ನಿನ್ನ ಮಗನ ಯೇಸು ಕ್ರಿಸ್ತನು ನನ್ನ ಪಾಪ ವಿಮೋಚನೆಗೋಸ್ಕರ, ನನ್ನ ಪಾಪ ಪರಿಹಾರವಾಗೋದಕ್ಕೋಸ್ಕರ, ನನ್ನ ಪಾಪ ಸಮರ್ಪಣೆ ಕೊಡೋದಕ್ಕೋಸ್ಕರ ಕಲ್ವರಿ ಕ್ರೂಜಲ್ಲಿ ನನ್ನ ರಕ್ತ ಕೊಟ್ಟಿದ್ದಾನೆ. ಆದರೆ ಜೀವಿತ ಇದ್ದಾನೆ, ನಾನು ನಂಬುತ್ತೇನೆ ಯೇಸುವೆ ಎಂದು ನಂಬಿ ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಂಡು ಆ ಪಾಪವನ್ನು ಬಿಟ್ಟು ಬಿಡುವುದಾದರೆ ಅರಿಕೆ ಮಾಡುವಾಗ ಆ ದೇವರು ತನ್ನ ಮಗನಾದ ಈ ರಕ್ತ ಮುಖದ ಎಲ್ಲ ಪಾಪ, ಎಷ್ಟು ನೀವು ಕಠಿಣ ಪಾಪ ಮಾಡ್ಬೋದು, ಎಷ್ಟು ಕ್ರೂರದ ಪಾಪ, ಎಲ್ಲ ಪಾಪಗಳನ್ನು ಈ ರಕ್ತ ತೊಳೆದು ನಿಮ್ಮನ್ನು ಶುದ್ಧೀಕರಿಸಿ ನೀತಿವಂತನಾಗಿ ಮಾಡುತ್ತಾನೆ. ಹಾಗಾದರೆ ರಕ್ಷಣೆ ಸಿಗಬೇಕಾದ್ರೆ ನಿಮ್ಮ ಪ್ರತಿಯೊಂದು ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ನೀವು ನಿಮ್ಮ ಬಾಯಿಂದ ಒಪ್ಪಿಕೊಳ್ಳಬೇಕು, ಅದನ್ನು ಅರಿಕೆ ಮಾಡಬೇಕು. ಆವಾಗ ಇನ್ನು ಮುಂದೆ ದೇವ ಈ ಪಾಪ ನಾನು ಬಿಟ್ಟು ಬಿಡುತ್ತೇನೆ ಪಶ್ಚಾತ್ತಾಪ ಪಡಬೇಕು. ಆವಾಗ ಯೇಸು ರಕ್ತವು ನಿಮ್ಮ ತೊಳೆದು ನಿಮ್ಮ ಶುದ್ಧೀಕರಿಸಿಕೊಂಡು ನಿಮ್ಮ ನೀತಿವಂತನಾಗಿ ಮಾಡ್ತಾ ಎಂಬುದು ಅಲ್ಲಿ ಅಪ್ಪಸ್ತಲನು ಹೇಳ್ತಾನೆ ಪ್ರೇರೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ ಪ್ರೇರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಅಪೊಸ್ತಲನು ಹೇಳ್ತಾನೆ, ಆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗೋಸ್ಕರ ರಕ್ತವನ್ನು ಸುರಿಸಿದ್ದರಿಂದ ನಿಮಗೆ ಎಲ್ಲ ಅಪರಾಧ ಬಿಡುಗಡೆ ಆಯಿತು. ಒಂದು ವೇಳೆ ರಕ್ತ ಇಲ್ಲದೆ ಪಾಪ ಪರಿಹಾರ ಆಗುವುದಿಲ್ಲ. ರಕ್ತ ಇಲ್ಲದೆ ಪಾಪದ ಮುಂದೆ ಶಾಪದಿಂದ ಆಗ್ಬೋದು, ಪಾಪದಿಂದ ರೋಗದಿಂದ ಆಗ್ಬೋದು, ಪಾಪದ ಯಾವುದೇ ಜನರ ಬಿಡುಗಡೆ ಬರುವುದಿಲ್ಲ. ಅಥವಾ ನಿತ್ಯ ನರಕದ ನಿತ್ಯ ನರಕದ ಬಿಡುಗಡೆ ಒಂದೇ ಕಂಡೀಷನ್ ನೀವು ಪಾಪಿಯನ್ನು ಒಪ್ಪಿಕೊಳ್ಳಬೇಕು. ಯಾಕೆ ಒಪ್ಪಿಕೊಳ್ಳುತ್ತೀರೋ, ಅರಿಕೆ ಮಾಡುತ್ತೀರೋ, ಆ ಪಾಪವನ್ನು ಬಿಟ್ಟು ಬಿಡುತ್ತೀರೋ, ಆ ರಕ್ತ ನಿಮ್ಮನ್ನು ತೊಳೆದು ಶುದ್ಧೀಕರಿಸಿ ಮತ್ತು ರಕ್ತ ನಿಮಗೆ ಬಿಡುಗಡೆ ಕೊಡುತ್ತದೆ ಎಂಬುದರಲ್ಲಿ ಅತಿ ಇದು ದೇವರ ಕೃಪೆಯಾಗಿದೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಇಬ್ರಿಯರಿಗೆ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು, ರಕ್ತಧಾರಿಲ್ಲದೆ ಪಾಪ ಪರಿಹಾರ ಉಂಟಾಗುವುದು. ಅತಿ ಸ್ಪರ್ಧೆ ರಕ್ತಧಾರ ಇಲ್ಲದೆ ಯಾವ ಪುಣ್ಯಕ್ರಿಯೆಯಿಂದ, ಯಾವ ವಿಧ ನಾಡಿನಿಂದ, ಯಾವ ದಾನ ಧರ್ಮದಿಂದ ಪಾಪ ಪರಿಹಾರ ಮಾಡಿ ಯಾವತ್ತಕ್ಕೂ ಶಕ್ತಿ ಇಲ್ಲ. ಒಂದೇ ಪಾಪ ಪರಿಹಾರ ಆಗದೆ ರಕ್ತ ಬೇಕು. ಆ ರಕ್ತಧಾರೆ ಇಲ್ಲದೆ ದಿವಸ ಕೋಳಿ ರಕ್ತವಾಗದೆ ಪಶುಗಳ ಯಾವ ರಕ್ತದಲ್ಲಿ ಪಾಪವೇ ಆ ರಕ್ತ ಯೇಸು ಒಬ್ಬನೇ ಕೊಟ್ಟಿದ್ದಾನೆ. 2 ಆ ರಕ್ತದಲ್ಲಿ ಮಾತ್ರ ಯಾವ ಈ ಲೋಕದಲ್ಲಿ ಯಾವ ದೇವರು ಮನುಷ್ಯರ ಪಾಪಗಳು ತನ್ನ ಸರಿ ಹೊತ್ತುಕೊಳ್ಳಿಲ್ಲ. ಒಬ್ಬನೇ ದೇವರು ಯೇಸು ಕ್ರಿಸ್ತ ಒಬ್ಬನೇ ಈ ಲೋಕಕ್ಕೆ ಬಂದನು. ಈ ಲೋಕದ ಎಲ್ಲ ಮನುಷ್ಯರ ಪಾಪ ತಾನು ಹೊತ್ತುಕೊಂಡವನು ಕಲವು ಕ್ರೂಜಬಳೆ ಮತ್ತು ಎಲ್ಲ ಮನುಷ್ಯ ಪಾಪಕ್ಕೋಸ್ಕರ ತನ್ನ ಇಡೀ ಶರೀರವನ್ನು ತನ್ನ ಎಲ್ಲ ರಕ್ತವನ್ನು ಕೊಟ್ಟನು ಪ್ರೇರೆ. ಮತ್ತು ಆತನು ಸತ್ತವನು ಮತ್ತು ಮೂಲ ಜೀವಿತವೇ ಎದ್ದು ಬಂದು ಇದು ತಂದೆಯ ಬಲೆ ಕುಳಿತುಕೊಂಡು ಇದು ಪ್ರತಿಯೊಬ್ಬ ನರ ಮನಸ್ಸು ದಿನಾಲು ಪ್ರಾರ್ಥನೆ ಮಾಡ್ತಾನೆ. ಯಾರು ನಂಬಿಕೊಳ್ಳುತ್ತಾರೆ ತಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತಾರೋ ಅವರಿಗೆ ಆ ಯೇಸು ರಕ್ತ ಎಲ್ಲ ಪಾಪವನ್ನು ಪರಿಹಾರ ಮಾಡಿ ಅವರು ದೇವರ ಮಕ್ಕಳಾಗಿ ನೀತಿವಂತರಾಗಿ ನಿರ್ಣಯ ಕೊಡ್ತದೆ. ಮತ್ತು ಆ ರಕ್ತದಿಂದ ಅವರಿಗೆ ಪಾಪ ಪರಿಹಾರ ಆಗ್ತದೆ, ನರಕದ ಬೆಂಕಿಯಿಂದ ಅವರಿಗೆ ರಕ್ಷಣೆ ಸಿಗ್ತದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 1ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಾಕ್ಯ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಲಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಇದು ಬಲ್ಲಿರಲ್ಲವೇ. ಪುನಃ ಹೇಳ್ತಾನೆ, ಯಾವ ಬೆಳ್ಳಿ ಬಂಗಾರದಿಂದ, ಯಾವ ಸಂಪ್ರದಾಯದಿಂದ, ಯಾವ ವಿಧದ ದಾನ ಧರ್ಮದಿಂದ, ಯಾವ ರೀತಿಯಲ್ಲಿ ನಿಮಗೆ
ಪ್ರಿಯರೇ ನಿಮಗೆ ಬಿಡುಗಡೆ ಸಿಗಲಿಲ್ಲ. ಒಂದೇ ಯೇಸು ಕ್ರಿಸ್ತನು ಪ್ರಿಯರೇ ಏನು ಪಾಪ ಮಾಡಲಿಲ್ಲ, ದೇವರೊಬ್ಬನೇ ಮಗನು ಪ್ರಿಯರೇ ಅದೆಲ್ಲರ ಪಾಪನ ಹೊತ್ತುಕೊಂಡು ನಮಗೂ ಸಹ ಪಾಪಿಯಾದನು. ಆ ರಕ್ತದಿಂದ ಮಾತ್ರ ಪಾಪ ಪರಿಹಾರ ಮಾಡುವ ಶಕ್ತಿ ಉಂಟು. ಯಾರು ಯೇಸು ನಂಬುತ್ತಾರೋ, ತನ್ನ ಕರ್ತವ್ಯ ನಂಬಿಕೆ ಬಂದು ಅರಿಕೆ ಮಾಡ್ತಾರೋ ಮತ್ತು ಎರಡನೇ ಪಾಪನ ಒಪ್ಪಿಕೊಳ್ಳುತ್ತಾರೋ ಅವರಿಗೆ ಈ ರಕ್ತದಿಂದ ಅವರ ಪಾಪ ಪರಿಹಾರ ಆಗ್ತದೆ. ಅವರಿಗೆ ನಿತ್ಯ ಜೀವ, ಬಿಡುಗಡೆ, ಶಾಪದ ಬಿಡುಗಡೆ ಅವರಿಗೆ ಸಿಗ್ತದೆ ಎಂಬುದೇ ಅತಿ ಸ್ಪಷ್ಟ ದೇವರ ವಾಕ್ಯ ಹೇಳ್ತದೆ. ಪ್ರೇ ಮೂರನೇ ಸಂಗತಿ ನೀವು ಮಾಡಬೇಕು ಪ್ರೇ ರಕ್ಷಣೆ ಪ್ರೇ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 16 ವರ್ಸ್ 15 and 16 ವರ್ಸ್. ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದೋನು, ನೆಮ್ಮದಿ ಹೋಗೋನು, ದಂಡನೆ ಗುರಿಯಾಗೋನು. ಅತಿ ಸ್ಪಷ್ಟದಲ್ಲಿ ಯೇಸು ಕ್ರಿಸ್ತನ ಈ ಶಿಷ್ಯರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಅದೇ ಈ ಟಿ ವಿ ಮಾಧ್ಯಮದಲ್ಲಿ ಇಡೀ ಲೋಕದ ಪ್ರತಿಯೊಂದು ಮೂಲೆಗಳಲ್ಲಿ ಬರೀ ಈ ಟಿ ವಿ ನೋಡುವವರಿಗೆ ಈ ಟಿ ವಿ ಮುಖಾಂತರ ದೇವರ ಸುವಾರ್ತೆ ಪ್ರಸಾರವಾಗ್ತಾ ಉಂಟು. ಯಾರು ಈ ಸುವಾರ್ತೆ ನಂಬುತ್ತೀರೋ ಮತ್ತು ಅಂಗೀಕಾರ ಮಾಡುತ್ತವರು ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳುವವರಿಗೆ ಮಾತ್ರ ನಿತ್ಯ ನರಕದ ಬೆಂಕಿಯಿಂದ ಆಗದೆ ನಿತ್ಯ ನರಕದ ಬೆಂಕಿ ರಕ್ಷಣೆ ಸಿಗಬೇಕಂದ್ರೆ ಫಸ್ಟ್ ಕಾರ್ಯ ಮಾಡಬೇಕು. ಯೇಸುನ ಕರ್ತನ ಒಡೆಯ ನಿಮ್ಮದಾಗೆ ಅದನ್ನು ನಂಬಿಕೊಂಡು ಬಾಯಿಂದ ಅರಿಕೆ ಮಾಡಬೇಕು ಅಥವಾ ಪ್ರತಿಜ್ಞೆ ಮಾಡಬೇಕು. ಎರಡನೇ ಸಂಗತಿ ನಿಮ್ಮೆಲ್ಲ ಪಾಪಗಳು ಒಪ್ಪಿಕೊಳ್ಳಬೇಕು, ಪಾಪನ ಅರಿಕೆ ಮಾಡಬೇಕು, ಪಾಪ ಪಶ್ಚಾತ್ತಾಪ ಮಾಡಬೇಕು. ಮೂರನೇ ಸಂಗತಿ ನೀವು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಬೇಕು. ದೀಕ್ಷೆಯಿಂದ ಅರ್ಥ ಇದು ಆಗಿದೆ ನಾನು ನನ್ನ ಪಾಪ ಸ್ವಭಾವವನ್ನು ಸಾಯುತ್ತೇನೆ, ಇನ್ನು ನಾನು ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸ್ತೇನೆ ಎಂಬುದೇ ಇದ್ದ ಗುರುತಾಗಿ ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳೋದು. ಇನ್ನೊಂದು ಅರ್ಥವಾಗಿದೆ, ನಾನು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರನಾಗುತ್ತೇನೆ ಮತ್ತು ಆತನ ಪೂರ್ಣತೆ ಆಯ್ಕೆಯಾಗುತ್ತದೆ ಎಂಬ ಗುರುತಾಗಿದೆ ನೀರಿನಲ್ಲಿ ಮುಳುಗಿ. ಈ ನೀರಿನಲ್ಲಿ ಮುಳುಗಿ ಯಾರು ತಿಳಿಸಿಕೊಳ್ಳುತ್ತಾರೋ ಅವರೇ 100% ಅವರಿಗೆ ರಕ್ಷಣೆ ಉಂಟು ಮಧ್ಯೆ ಇಲ್ಲಿ ಯೇಸು ಕ್ರಿಸ್ತಾನೆ. ಇಂದು ವಾಕ್ಯ ನೋಡ್ತಾರೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದು 3ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ನೋಹನು ನಾವೇನು ಕಟ್ಟಿಸಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೇಲ್ಕೊಳೆಯನ್ನು ಹೋಗಲಾಡಿಸುವಂತಲ್ಲ, ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ಅವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ಅತಿ ಸ್ಪಷ್ಟ ನೋವನ್ನು ನಾವೇ ಕಟ್ಟಿದನು, ಆ ಸಮಯ ಜಲಪ್ರಾಯ ಬರುತ್ತದೆ ಎಂಬುದಾಗಿ. ಆ 8 ಜನರು ಮಾತ್ರ ಆ ನಾವೆ ಈಗ ಆ ನಾವೆಗೆ ಅನುರೂಪವಾಗಿ ಇವತ್ತು ಯಾರ್ಯಾರು ಈ ಸುವಾರ್ತೆ ನಂಬಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳೋದು ಅವರೆಲ್ಲರಿಗೂ ರಕ್ಷಣೆ ಉಂಟು. ಈ ನೀರು ನಿಮಗೆ ಮೇಕೆ ತೊಳೆಯುವುದಿಲ್ಲ, ಪಾಪ ತೊಳೆದಷ್ಟು ಒಳ್ಳೆಯ ಮನಸ್ಸಾಕ್ಷಿ ಅಂದರೆ ನಿಮ್ಮ ಪಾಪಗಳು ಸಂಬಂಧಪಟ್ಟಿವೆ, ನೀವು ದೇವರ ಮಕ್ಕಳಾಗಿದ್ದೀರಿ ಎಂಬ ಒಳ್ಳೆಯ ಮನಸ್ಸಾಕ್ಷಿ ನಿಮಗೆ ಕೊಡಬೇಕಾಗೋಸ್ಕರವಾಗಿ ಈ ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳಬೇಕು. ಅದು ನೋವನ್ನು ನಾವಿಗೆ ಹೋಲಿಕೆ ಮಾಡಿದೆ ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡವರೇ 100% ನಿತ್ಯ ಜೀವ ಉಂಟು ಮತ್ತು ಪೇತ್ರನು ಇಲ್ಲಿ ಹೇಳುತ್ತಾನೆ. ಈಗ 4ನೇ ಸಂಘ ನೋಡ್ತೀವಿ ನಿಮ್ಮ ಕಡೆ ತನಕ ಸಭೆಯ ಅನ್ಯೋನ್ಯತೆಯಲ್ಲಿ ಇರಬೇಕು. ನಿಮಗೆ ನೀರಿನ ದೀಕ್ಷೆ ಬೇಕಾದರೆ ನೀವು ಸಭೆಯನ್ನು ಹುಡುಕೊಂಡು ಬಂದಿರಿ. ಯಾವ ಸಭೆ ತಂದೆ ಮಗ ಪವಿತ್ರಾತ್ಮ ನಿಮಗೆ ಬೋಧಿಸ್ತದೋ, ಯಾವ ಸಭೆ ತಂದೆ ಮಗ ಪವಿತ್ರ ನೀರಿನಂತ ಆ ಸಭೆಗೆ ನೀವು ಬರಬೇಕು. ಆ ಸಭೆಗೆ ಬಂದು ಆ ಸಭಾ ಪಾಲಕರ ಥರ ನೀವು ನೀರಿನ ಮುಳುಗಿ ದೀಕ್ಷೆ ತೆಗೆದುಕೊಳ್ಳಬೇಕು ಮತ್ತು ಆನಂತರ ಆ ಸಭೆಗೆ ನೀವು ನಂಬಿಕಸ್ಥರಾಗಬೇಕು. ನೀವು ರಕ್ಷಣೆ ಹೊಂದಬೇಕಾದೆ. ಅದಕ್ಕೆ ವಾಕ್ಯ ನೋಡು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 37ರಿಂದ 42ನೇ ವಾಕ್ಯ ತನಕ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗುನಟ್ಟದ್ದಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳಿದರು. 1900
ರೊಟ್ಟಿ ಮುರಿದಲು ಪ್ರಾರ್ಥನೆ ನಿರತರಾಗಿದ್ದರು ಪ್ರೇ. 4 ಅತಿ ಇಂಪಾರ್ಟೆಂಟ್ ಪ್ರೇ. ಒಂದು ಸಂಗತಿ ಆಗಿದೆ, ಯೇಸು ಕ್ರಿಸ್ತನ ನಮ್ಮಲ್ಲಿ ನಂಬಬೇಕು, ಬಾಯಿಂದ ಅರಿಕೆ ಮಾಡುವ. 2ನೇ ಸಂಗತಿ ಪಾಪಿ ಒಂದು ಒಪ್ಪಿಕೊಳ್ಳಬೇಕು, ಪಾಪಿ ಪಶ್ಚಾತ್ತಾಪ. 3ನೇ ಸಂಗತಿ ನೀರಿನ 4 ಸಂಗತಿ ಪ್ರೇ. ಯೇಸು ಕ್ರಿಸ್ತನನ್ನು ನೀವು ನೀರು ತಿಳಿಸಿಕೊಂಡ ಆ ಸಭೆ ಅಂದರೆ ಸಭೆಗೆ ಅಂದರೆ ಯಾವ ಸಭೆ? ತಂದೆ ಮಗ ಮತ್ತು ಪವಿತ್ರಾತ್ಮ ಹೆಸರಿನಲ್ಲಿ ನಿಮಗೆ ದೇವರ ವಾಕ್ಯನ ಬೋಧಿಸ್ತದೋ ನೀನು ಆ ಸಭೆಗೆ ನೀವು ಕಡೆ ತೆಂಗ ನಂಬಿಕೆ ಆ ಸಭೆ ಅನ್ಯತೆಯಲ್ಲಿ ಜೀವಿಸಿದರೆ 100% ಪ್ರೇ ನಿಮಗೆ 2ನೇ ಮರಣವಿಲ್ಲ. ನಿಮಗೆ ಯೇಸು ಕ್ರಿಸ್ತನು ನೀವು ಸತ್ತ ಕೂಡಲೇ ನಿಮ್ಮ ಆತ್ಮವನ್ನು ದೇವದ ಪರಲೋಕಕ್ಕೆ ಹೋಗ್ತಾರೆ, ನಿಮಗೆ ನಿತ್ಯ ಜೀವ ಉಂಟು. ಅದು ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಮಾತನಾಡುವುದಾದರೆ ನಿಮಗೆ ಯೇಸು ಕ್ರಿಸ್ತನು ಕಥೆಯನ್ನು ಅಂಗೀಕಾರ ಮಾಡಿ ನಿಮಗೆ ಮನಸ್ಸಿರುತ್ತದೆ, ನಿಮಗೆ ಫೋನ್ ಮಾಡುವುದರೆ ನಿಮಗೆ ಈ ಅಂಗೀಕಾರ ಮಾಡುವ ಪ್ರಾರ್ಥನೆ ನಿಮಗೆ ನಾನು ಫೋನ್ ಮುಖಾಂತರ ಕಲಿಸಿಕೊಡುತ್ತೇನೆ. ಆ ಪ್ರಾರ್ಥನೆ ಹೃದಯಪೂರ್ವ ಮಾಡಿ ನೀವು 100 ನಿಮಗೆ ರಕ್ಷಣೆ ಸಿಗ್ತದೆ. ಮತ್ತು ಯಾವ ಸಭೆಗೆ ಹೋಗಬೇಕು, ನೀವು ಯಾವ ಊರಿನಲ್ಲಿ ಫೋನ್ ಮಾಡ್ತೀವಿ ನಿಮಗೆ ಆ ಊರಿನಲ್ಲಿ ಯಾವ ಸಭೆಗೆ ನಿಮಗೆ ನಾನು ಆಲೋಚನೆ ಕೊಡ್ತೇನೆ. ಅದಕ್ಕೆ ಇದು ಸತ್ಯ ನಂಬಿರಿ, ಪ್ರಾರ್ಥನೆ ಮಾಡೋಣ. ತಂದೆಯವರೇ ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವ. ಈ ಸಂದರ್ಭ ಪ್ರತಿಯೊಬ್ಬರ ಹತ್ರ ನೀನು ಮಾತನಾಡಬೇಕು. ಅದು ಯೇಸು ಕ್ರಿಸ್ತನ ಹೊರತು ಯಾರಿಗೂ ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ರಕ್ತಧಾರೆಯಲ್ಲಿ ಪಾಪ ಪರಿಹಾರ ಮಾತಾಡ ಪ್ರತಿಯೊಂದು ಮಾತನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಪವಿತ್ರಾತ್ಮನೆ ಈ ಸಂದರ್ಭದ ಕಾರ್ಯ ಮಾಡಿಕೊಡು. ಪ್ರತಿಯೊಬ್ಬರು ಈ ಸಂದರ್ಭ ಸ್ವೀಕಾರ ಮಾಡಿ ಯೇಸು ಅಂಗೀಕಾರ ಮಾಡಿ ರಕ್ಷಣೆ ಒಂದಿನ ಕೃಪೆಯನ್ನು ಕೊಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ